ನಾನು ವಿಷ್ಣುವಿನ ಮಗ, ನನ್ನನ್ನು ಹುಡುಕೋದಕ್ಕೆ ಬರಬೇಡಿ. ಅಧರ್ಮದ ಈ ಲೋಕದಿಂದ ಸತ್ಯವನ್ನು ಹುಡುಕಲು ಹೊರಟೆ ಬಿಟ್ಟ ಪುಟ್ಟ ಬಾಲಕ. ಜನವರಿ 16 ಬೆಳಗ್ಗೆ 4 ಗಂಟೆಗೆ ಪೋಷಕರಿಗೆ ಶಾಕ್ ಆಗಿದ್ದೇಕೆ? ಅವನು ಹೋಗಿದ್ದಾದ್ರೂ ಎಲ್ಲಿಗೆ? ಏನಿದು ಕತೆ? ಅವನು ಸ್ಕೂಲ್ಗೆ ಹೋಗುತ್ತಿದ್ದಂತಹ ಹುಡುಗ, ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಬದುಕುತ್ತಿದ್ದಂತಹ ಸಣ್ಣ ಪ್ರಾಯದ ಹುಡುಗ. ಮಕ್ಕಳು ಬದುಕಿನ ಎಲ್ಲ ಕಷ್ಟ ನಷ್ಟಗಳನ್ನ ಕೂಡ ಬಹಳಷ್ಟು ಚೆನ್ನಾಗಿ ಗಮನಿಸುತ್ತಾ ಇರುತ್ತಾರೆ. ಇದೆಲ್ಲವನ್ನ ತಿಳಿದಂತಹ ಬಾಲಕ ತೆಗೆದುಕೊಂಡಿದ್ದು ಮಾತ್ರ ವಿಚಿತ್ರವಾದ ನಿರ್ಧಾರ. ಹೌದು, ಬೈಕಾಮ್ನಲ್ಲಿ ಓದುತ್ತಿದ್ದಂತಹ ಹುಡುಗ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಕಾರಣವೇನಿರಬಹುದು? ತಂದೆ ತಾಯಿಗಳು ಕೊಟ್ಟಂತಹ ಪ್ರೀತಿ ಹೆಚ್ಚಾಯ್ತಾ, ಅಥವಾ ಎಲ್ಲವನ್ನ ತೊರೆದು ತಾನು ಕೂಡ ನಶ್ವರ ಜೀವನವನ್ನ ಬದುಕಬೇಕೆಂದು ತೆಗೆದುಕೊಂಡಂತಹ ನಿರ್ಧಾರವ? ಎಲ್ಲ ಪ್ರಶ್ನೆಗೆ ಉತ್ತರವನ್ನ ತಿಳಿಯೋಣ ಬನ್ನಿ. ಆತ ಬಹಳಷ್ಟು ಚೆನ್ನಾಗಿ ಓದುತ್ತಿದ್ದಂತಹ ಹುಡುಗ, ಆದರೆ ಎಲ್ಲವನ್ನ ತೊರೆದು ಬದುಕಬೇಕೆಂದು ಅನಿಸಿದ್ದು ಏಕೆ ಎಂಬುದು ಪ್ರಶ್ನೆಯಾಗಿಯೇ ಉಳಿಯಿತು. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಇಂದಿನ ಲೌಕಿಕ ಮತ್ತು ಅಲೌಕಿಕ ಜೀವನಕ್ಕೆ ಹೊಂದಿಕೊಳ್ಳುವುದು ಕಷ್ಟವೇ. ಸಾವಿರಕ್ಕೆ ಕೇವಲ ಒಬ್ಬರು ಅಥವಾ ಇಬ್ಬರು ಮಾತ್ರ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ. ಹೀಗಾಗಿ ಈತ ಬಹಳಷ್ಟು ಚೆನ್ನಾಗಿ ಕಲಿಯುತ್ತಿದ್ದಂತಹ ಹುಡುಗ. ಒಂದು ಕಡೆಯಲ್ಲಿ ತಂದೆ ತಾಯಿಯಿಂದ ಒಳ್ಳೆಯ ಪ್ರೀತಿ ಮಮಕಾರ ಸಿಗುತ್ತಿತ್ತು. ಆದರೂ ಕೂಡ ಆತನಿಗೆ ಅದೇನು ಅನ್ನಿಸಿತ್ತೋ ಗೊತ್ತಿಲ್ಲ. ಬದುಕಲ್ಲಿ ಏನು ಬೇಡವೆಂದು ನಿರ್ಧಾರ ಮಾಡಿ ರಾತ್ರೋರಾತ್ರಿ ಒಂದು ಲೆಟರ್ ಅನ್ನ ಬರೆದಿಟ್ಟು ಮನೆಯಿಂದ ಹೊರಟು ಹೋಗಿದ್ದ. ಇದೇನಪ್ಪ ಲೆಟರ್ ಅಂತ ಅಂದುಕೊಂಡರೆ ಆ ಲೆಟರ್ನಲ್ಲಿ ಇರುವಂತಹ ವಿಚಾರಗಳೇ ಬೇರೆ. ಹೌದು, ಈಗಾಗಲೇ ಪ್ರಯಾಗ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ಬಹಳಷ್ಟು ಜನ ಸನ್ಯಾಸತ್ವವನ್ನ ಸ್ವೀಕರಿಸುವತ್ತ ಹೆಜ್ಜೆಯನ್ನ ಇಡುತ್ತಿದ್ದಾರೆ. ಇದರಿಂದ ಪ್ರೇರಿತಗೊಂಡಂತಹ ಅಥವಾ ಬೇರೆ ಸನ್ಯಾಸಿಗಳಿಂದಲೋ ಮತ್ತು ಹೊರಗಿನ ಪ್ರಪಂಚದ ಸುಖ ಭೋಗಗಳು ಬೇಡ ಅನ್ನುವಂತಹ ನಿರ್ಧಾರವನ್ನ ಮಾಡಿ ಈತ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ಈತನ ಹೆಸರು ಮೋಹಿತ್ ರಿಷಿ. ಬಿಕಾಮ್ನಲ್ಲಿ ಓದಿ ಇನ್ನೇನು ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವಂತಹ ಯೋಚನೆ ಇರುವಂತಹ ಮಕ್ಕಳ ನಡುವೆ ಈತನದ್ದೊಂದು ವಿಶೇಷವಾದ ಯೋಚನೆ. ಅದುವೇ ಎಲ್ಲವನ್ನ ತೊರೆದು ಹೊರಟು ಹೋಗೋದು. ಸಾಮಾನ್ಯವಾಗಿ ಬುದ್ಧನಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಯೋಚನೆ ಹೊಳೆದಿತ್ತು. ಆತನು ಕೂಡ ಯಾವುದು ಬೇಡವೆಂದು ಸತ್ಯವನ್ನ ತಿಳಿಯುವುದಕ್ಕೆ ಹೊರಟು ಬಿಟ್ಟಿದ್ದ. ಇದೇ ರೀತಿಯಾಗಿ ಮೋಹಿತ್ ರಿಷಿ ಕೂಡ ಒಂದು ಪೇಪರ್ನಲ್ಲಿ ಬರೆದಿಟ್ಟು ಹೋಗಿದ್ದಾನೆ. ಅದೇನಾಗಿರ್ಬೋದು ಅಂದ್ರೆ, ಅಧರ್ಮ ತೊರೆದು ಸತ್ಯದ ಹುಡುಕಾಟ ನಡೆಸುತ್ತಿದ್ದೇನೆ ಎಂದು ಚೀಟಿ ಬರೆದು ಮನೆಯಿಂದ ಹೊರಟೇ ಬಿಟ್ಟಿದ್ದ. ಆದ್ರೆ ಪ್ರೀತಿ ಮಮಕಾರ ಮಮತೆಯಿಂದ ಬೆಳೆಸಿದ ಮಗ ಇದೇನು ಸತ್ಯ ಧರ್ಮ ನ್ಯಾಯ ನೀತಿ ಎಂದು ಮನೆಯನ್ನೇ ಬಿಟ್ಟು ಹೊರಟನಲ್ಲ ಎಂದು ಮನಸ್ಸಿಗೆ ಅತಿಯಾಗಿ ಬೇಸರಗೊಂಡು ತಂದೆ ಅರ್ಜುನ್ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇರಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಈ ಘಟನೆ ಬಹುಶಃ ಒಂದು ರೀತಿಯಾಗಿ ಮಾದರಿಯೂ ಆಗಿರಬಹುದು. ಅದರ ಜೊತೆಗೆ ತಂದೆಗೆ ಮಗನಿಲ್ಲ ಅನ್ನುವಂತಹ ಮಮಕಾರದ ಕೊರಗೂ ಆಗಿರಬಹುದು. ನಾನು ಸತ್ಯವನ್ನ ಹುಡುಕಲು ಈ ಸುಳ್ಳಿನ ಪ್ರಪಂಚವನ್ನ ತೊರೆಯುತ್ತಿದ್ದೇನೆ, ನಾನು ವಿಷ್ಣುವಿನ ಮಗ, ನನ್ನನ್ನು ಹುಡುಕಬೇಡ ಎಂದು ಬರೆದಂತಹ ಆ ವಿದ್ಯಾರ್ಥಿಯ ಮನಸ್ಥಿತಿ ಯಾವ ರೀತಿ ಬದಲಾಗಿರಬಹುದು ಎಂದು ನೀವುಗಳೇ ಯೋಚಿಸಿ. ಈಗಾಗಲೇ ಕೊಡಗೇಹಳ್ಳಿಯಲ್ಲಿ ಇದರ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿರುವಂತಹ ಸಂದರ್ಭವಾಗಿರೋದ್ರಿಂದ ಈತ ಪ್ರಯಾಗಿಗೆ ಹೋಗಿರಬಹುದು ಎಂದು ಅನುಮಾನಿಸಲಾಗಿದೆ. ಬಂಧುಗಳೇ, ಇದರ ಹೊರತಾಗಿ ಇಂದು ನಾವುಗಳು ಯೋಚನೆ ಮಾಡಬೇಕಾದಂತಹ ವಿಚಾರ, ಸಾಮಾನ್ಯವಾಗಿ ಈ ಸನ್ಯಾಸತ್ವವನ್ನು ಸ್ವೀಕರಿಸುವಂತಹ ಯಾವುದೇ ವ್ಯಕ್ತಿಯಾದರೂ ಕೂಡ ಯಾವುದು ಬೇಡ ಎಲ್ಲವೂ ನಶ್ವರ ಎಂಬ ಮನಸ್ಥಿತಿಯಲ್ಲೇ ಈ ರೀತಿಯಾದಂತಹ ಬರಹಗಳನ್ನು ಅಥವಾ ಯಾವುದೋ ಒಂದು ರೂಪದಲ್ಲಿ ಹೇಳಿ ಹೊರಡುತ್ತಾರೆ. ಪ್ರೇರೇಪಣೆಯಿಂದಲೋ ಅಥವಾ ಅತಿಯಾಗಿ ಧಾರ್ಮಿಕ ವಿಚಾರದಲ್ಲಿ ತೊಡಗಿಸಿಕೊಂಡಾಗ ಈ ರೀತಿಯಾದಂತಹ ಘಟನೆಗಳು ನಡೆದು ಬರುತ್ತಿರುವುದಂತೂ ಸ್ಪಷ್ಟ. ನಾವುಗಳು ಯೋಚನೆ ಮಾಡಬಹುದು, ಆತ ಸ್ವೀಕರಿಸಿದ್ದು ಸನ್ಯಾಸತ್ವವನ್ನ ಎಂದು. ಆದರೆ ಒಂದು ಬಾರಿ ಆ ಪೋಷಕರ ಪರಿಸ್ಥಿತಿ ಏನಾಗಿರಬಹುದು ಎಂದು ಯೋಚನೆಯನ್ನ ಮಾಡಿ. ಯಾರಿಗೂ ಕೂಡ
ತನ್ನ ಮಕ್ಕಳನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಈ ರೀತಿಯಾದಂತಹ ಬರಹಗಳನ್ನು ಬರೆದಿಟ್ಟು ಹೋದಂತಹ ಮಗನ ಬಗ್ಗೆ ಯೋಚನೆ ಮಾಡಿ ಆ ತಂದೆ ತಾಯಿ ಕೊರಗುವಂತಹ ಪರಿಸ್ಥಿತಿ ಎದುರಾಗಿದೆ. ಮುಂದೆ ಈ ಬಾಲಕ ಎಲ್ಲೇ ಇದ್ದರೂ ಕೂಡ ಪತ್ತೆ ಹಚ್ಚೋದಿಕ್ಕೆ ಸಾಮಾಜಿಕ ಮಾಧ್ಯಮಗಳಿಂದಲೂ ಕೂಡ ಸಹಾಯವನ್ನು ಕೇಳಿದ್ದಾರೆ. ಬಹುಶಃ ಸನ್ಯಾಸಿ ಆಗೋದು ತಪ್ಪಲ್ಲ, ಅಥವಾ ಸನ್ಯಾಸತ್ವ ಸ್ವೀಕರಿಸೋದು ಕೂಡ ತಪ್ಪಲ್ಲ. ಆದರೆ ಒತ್ತಾಯದಿಂದ ಯಾರನ್ನ ಕೂಡ ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಎಂದು ಹೇಳೋದಿಕ್ಕೆ ಕೂಡ ಸಾಧ್ಯವೇ ಇಲ್ಲ. ಆತನ ನಿರ್ಧಾರ ಏನು ಅನ್ನೋದು ಅಥವಾ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಆತ ಸಿಕ್ಕ ಬಳಿಕವೇ ಗೊತ್ತಾಗಬೇಕಾಗಿದೆ. ಈ ರೀತಿಯಾದಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.